ಬಿಗ್ ಬಾಸ್ನ ರಕ್ಷಿತಾ ಶೆಟ್ಟಿ ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಅವರ ಮುದ್ದು ಮುದ್ದು ಮಾತುಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಇದೀಗ ವರ್ತೂರ್ ಸಂತೋಷ್ ಅವ್ರಿಗೆ ಹೊಸ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ. ಏನಂತ ಗೊತ್ತಾ? ನೋಡೋಣ ಬನ್ನಿ. ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾದ್ರೂ ಕೂಡ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಈ ಕಾರಣದಿಂದ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕೆ ಬರೋದಿಲ್ಲ. ಅವರು ಎಕ್ಸೈಟ್ ಆದಾಗ, ನರ್ವಸ್ ಆದಾಗ ಯಾರ ಹೆಸರನ್ನ ಇನ್ನು ಹೇಗೆ ಹೇಳ್ತಾರೆ, ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ. ಈ ಮೊದಲು ಕರಿಬಸಯ್ಯ ಹೆಸರನ್ನ ಅವರು ಬದಲಾಯಿಸಿದ್ರು. ಈಗ ವರ್ತೂರ್ ಸಂತೋಷ ಸರದಿ. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಯಿತು. ಅವರು ಮೊದಲು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಇದೆ. ಆದರೆ ಬಿಗ್ ಬಾಸ್ಗೆ ತೆರಳಿದ ಬಳಿಕ ಅನೇಕರು ಅವರನ್ನ ಇಷ್ಟಪಟ್ಟರು. ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕರಿಬಸಯ್ಯ ಎನ್ನುವ ಬದಲು ಕರಿಬಾ ಸೊಪ್ಪು ಎಂದು ಕರೆದಿದ್ರು. ಕರಿಬಸಯ್ಯ ಅವರು ಕರಿಬಾ ಸೊಪ್ಪು ಎಂದೇ ಫೇಮಸ್ ಆದ್ರು. ನಾನು ಮೊದಲು ಇಷ್ಟು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ, ಆದರೆ ನೀನು ಕರಿಬಾ ಸೊಪ್ಪು ಎಂದು ಬಳಿಕ ನನಗೆ ಜನಪ್ರಿಯತೆ ಸಿಕ್ಕಿದೆ ಅಂತ ಕರಿಬಸಯ್ಯ ಅವರು ರಕ್ಷಿತಾ ಶೆಟ್ಟಿ ಬಳಿ ಹೇಳಿದ್ರು. ಈಗ ಸಂದರ್ಶನದಲ್ಲಿ ಮತ್ತೊಬ್ಬರ ಹೆಸರನ್ನ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಹೇಳಿದ್ದಾರೆ. ಬಿಗ್ ಬಾಸ್ಗೆ ಕಾಲಿಟ್ಟಿದ್ದ ವರ್ತೂರ್ ಸಂತೋಷ್ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದ್ರು. ಅವರ ಹೆಸರನ್ನ ವರ್ತೂರ್ ಸಂತೂರ್ ಎಂದು ರಕ್ಷಿತಾ ಶೆಟ್ಟಿ ಕರೆದಿದ್ದಾರೆ. ಈ ವಿಡಿಯೋನ ಟ್ರೋಲ್ ಮಾಡಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಇಟ್ಕೊಂಡು ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಇದ್ರು. ಅವರು ಬಿಗ್ ಬಾಸ್ ಮನೆಯಲ್ಲಿರುವ ದಿನಗಳನ್ನು ನೆನೆದು ಭಾವುಕರಾದ್ರು. ಆ ವಿಡಿಯೋ ಕೂಡ ವೈರಲ್ ಆಗಿ ಗಮನ ಸೆಳೀತು.